ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ್ ಮಸುಂಡಿ. ಇತ್ತೀಚಿನ ದಿನಗಳಲ್ಲಿ ವಿಮಾನ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕೆಲವೊಮ್ಮೆ ಅಪಘಾತಗಳಲ್ಲಿ ನೂರಾರು ಜನ ಸಾವನ್ನಪ್ಪಿದಂತಹ ಉದಾಹರಣೆಗಳಿದ್ದಾವೆ. ಅದೇ ಮಾದರಿಯಲ್ಲಿ ನಿನ್ನೆ ಹುಬ್ಬಳ್ಳಿಯಲ್ಲಿ ಇಂಥದೇ ಒಂದು ಅವಘಡ ಸಂಭವಿಸೋ ಒಂದು ಕ್ಷಣಾರ್ಧದಲ್ಲಿ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದಂಥ ಫ್ಲೈಟು ಒಂದು ತಾಂತ್ರಿಕ ಕಾರಣಗಳಿಂದಾಗಿ ಲ್ಯಾಂಡಿಂಗ್ ಆಗಲಿಕ್ಕೆ ಸಮಸ್ಯೆಯಾಗಿ 3 ತಾಸುಗಳ ಕಾಲ ಆಕಾಶದಲ್ಲೇ ಹಾರಾಡಿದಂಥ ಘಟನೆ ನಡೆದಿದೆ. ಇದರಿಂದಾಗಿ ಒಂದು ರೀತಿಯಲ್ಲಿ ಪ್ರಯಾಣಿಕರ ಜೀವ ಬಾಯಿಗೆ ಬಂದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಕೊನೆಗೂ ಲ್ಯಾಂಡ್ ಆದ ನಂತರ, ಬೆಂಗಳೂರಲ್ಲಿ ಲ್ಯಾಂಡ್ ಆದ ನಂತರ ಬದುಕಿದೆಯಾ ಬಡ ಜೀವ ಅನ್ನೋ ಒಂದು ನಿಟ್ಟುಸಿರು ಬಿಟ್ಟಂತಹ ಘಟನೆ ನಡೆದಿದೆ. ಏನೆಲ್ಲ ಸಮಸ್ಯೆ ಆಯಿತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ, ಹೈದರಾಬಾದ್ ಮತ್ತು ಹುಬ್ಬಳ್ಳಿ ನಡುವೆ 4:15 ಫ್ಲೈಟ್ ಬರೋದಿತ್ತು. ಅಂದರೆ ಅಲ್ಲಿ 2 ಗಂಟೆಗೆ ಬಿಟ್ಟಂಥ Fly 91 ಸಂಸ್ಥೆಯ ವಿಮಾನ ಇಲ್ಲಿ 4:15 ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬಿರುಗಾಳಿಯ ಕಾರಣಕ್ಕಾಗಿ ಏಕಾಏಕಿ ಬಿರುಗಾಳಿ ಬಂದಿದ್ದರಿಂದಾಗಿ ಇಲ್ಲಿ ಲ್ಯಾಂಡಿಂಗ್ ಆಗಲಿಕ್ಕೆ ತೊಡಕಾಯಿತು. ಒಂದು ತಾಂತ್ರಿಕ ಸಮಸ್ಯೆ ಆಯಿತು. ಯಾಕಂದರೆ ಸಿಗ್ನಲ್ಗಳು ಸಿಗಲಿಲ್ಲ ಮತ್ತು ಇಲ್ಲೇನು ರನ್ವೇ ಕಾಣಲಾರದ ಪರಿಸ್ಥಿತಿಯಾಗಿ, ಜೊತೆಗೆ ಗಾಳಿಯ ಒಂದು ಒತ್ತಡದ ಕಾರಣಕ್ಕೆ, ಯಾಕಂದರೆ ಬಿರುಗಾಳಿ ಬೀಸಿದ್ರಿಂದಾಗಿ ಅಲ್ಲೇನು ಸಮತೋಲಿತ ಗಾಳಿ ಇಲ್ಲದೆ ಇದ್ದಿದ್ದರಿಂದಾಗಿ ಲ್ಯಾಂಡಿಂಗ್ ಆಗಲಿಕ್ಕೆ ಸಮಸ್ಯೆ ಆಯಿತು. ಹಾಗಾಗಿ 3 ತಾಸುಗಳ ಕಾಲ ಆಕಾಶದಲ್ಲಿನೇ ಹಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಅಂದರೆ ಇಲ್ಲಿ ಪಕ್ಕದ ದಾವಣಗೆರೆ ಇರ್ಬೋದು, ಅಂದರೆ ಶಿವಮೊಗ್ಗ ಮೊದಲಾದ ಅಲ್ಲಿ ಆ ಒಂದು ಏರ್ಪೋರ್ಟ್, ಶಿವಮೊಗ್ಗದ ಏರ್ಪೋರ್ಟ್ನಲ್ಲೂ ಸಹ ಲ್ಯಾಂಡ್ ಮಾಡಲಿಕ್ಕೆ ಒಂದು ಪೈಲಟ್ ಪ್ರಯತ್ನ ಮಾಡ್ತಾನೆ. ಆದರೆ ಅಲ್ಲೂ ಸಹ ಆಗಲ್ಲ. ಕೊನೆಗೆ ಅಂದರೆ 4:15 ಇಲ್ಲಿ ಲ್ಯಾಂಡಿಂಗ್ ಆಗಬೇಕಾಯಿತು. ಕೊನೆಗೆ 7:15 ಬೆಂಗಳೂರಿನಲ್ಲಿ ಈ ಒಂದು Fly 91 ವಿಮಾನ ಲ್ಯಾಂಡಿಂಗ್ ಆಗ್ತದೆ. ಆದರೆ ಇಷ್ಟು 3 ಗಂಟೆಯ ಅವಧಿಯಲ್ಲಿ ಆ ಪ್ರಯಾಣಿಕರ ತೊಳಲಾಟ ಹೇಳ್ತಿರೋದಂತಲೇ ಹೇಳ್ಬೋದು. ಯಾಕಂದರೆ ಹುಬ್ಬಳ್ಳಿ ಸೇರಿ ಬೇರೆ ಬೇರೆ ಸುತ್ತಮುತ್ತಲಿನ ಊರುಗಳವರು ಸಹ ಈ ಒಂದು ವಿಮಾನದಲ್ಲಿ ಬರ್ತಾಯಿದ್ರು. ಸುಮಾರು 28 ಪ್ರಯಾಣಿಕರು ಮತ್ತು ಜೊತೆಗೆ ಅಲ್ಲಿನ ಸಿಬ್ಬಂದಿ, ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿ ಆ ವಿಮಾನದಲ್ಲಿದ್ದರು. ಇಷ್ಟೆಲ್ಲ ಜನರಿಗೆ ಒಂದು ರೀತಿಯಲ್ಲಿ ಜೀವನೇ ಬಾಯಿಗೆ ಬಂದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ಕುಂತಂಥ ಪ್ರಯಾಣಿಕರು ಒಂದು ದೇವರಲ್ಲಿ ಕೈ ಮುಗಿದು ಕಣ್ಣೀರು ಹಾಕಿ ಹೇಗಾದರೂ ಮಾಡಿ ಬಚಾವು ಮಾಡಪ್ಪ, ನಮ್ಮನ್ನು ಉಳಿಸಪ್ಪ ಅನ್ನೋ ಒಂದು ಪ್ರಾರ್ಥನೆಗಳನ್ನು ಮಾಡಿದಂತಹ ಘಟನೆಗಳು ಸಹ ನಡೀತು. ಮತ್ತು ಅಲ್ಲಿ ವಿಮಾನ ಸಂಸ್ಥೆಯ ಅಲ್ಲಿ ಸಿಬ್ಬಂದಿ ಸಹ ಈ ಥರ ತೊಂದರೆ ಆಗಿದೆ, ಆದಷ್ಟು ಬೇಗ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಸಹ ಅಲ್ಲಿ ವಾತಾವರಣದ ಆ ಒಂದು ಆತಂಕದ ಒಂದು ಕಾರ್ಮೋಡದಿಂದ ದೂರ ಸರಿಯೋದು ಕಷ್ಟ ಆಯಿತು. ಕೊನೆಗೂ ಸಹ 7:15 ಬೆಂಗಳೂರಿನಲ್ಲಿ ಆ ಒಂದು ವಿಮಾನ ಲ್ಯಾಂಡಿಂಗ್ ಆದ ನಂತರ ಪ್ರಯಾಣಿಕರೆಲ್ಲರೂ ಸಹ ನಿಟ್ಟುಸಿರು ಬಿಟ್ಟರು. ಆದರೆ ಈ ಒಂದು ಘಟನೆಯ ನಂತರ ಅಲ್ಲಿ ಅಲ್ಲಿನ ಪ್ರಯಾಣಿಕರು ಪೈಲಟ್ನ ಒಂದು ಕಾರ್ಯಕ್ಷಮತೆಗೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪೈಲಟ್ ಒಂದು ಚಾಣಾಕ್ಷತೆಯಿಂದಾಗಿ ನಾವೆಲ್ಲ ಬದುಕುಳಿದೀವಿ ಅಂತೇಳಿ ಅವರೆಲ್ಲ ಚಪ್ಪಾಳೆ ಹೊಡೆದು ಮೆಚ್ಚುಗೆ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲೂ ಸಹ ಅಲ್ಲಿನ ಇತರ ಸಿಬ್ಬಂದಿ ಅನುಚಿತವಾಗಿ ವರ್ತನೆ ಮಾಡಿದರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಮುಖ್ಯವಾಗಿ ಪರ್ಯಾಯ ವ್ಯವಸ್ಥೆ, ಅಂದರೆ ಮತ್ತೆ ವಾಪಸ್ ಹೋಗಲಿಕ್ಕೆ ಲಗೇಜ್ ಕೊಡೋ ವಿಚಾರದಲ್ಲಿ ಇತ್ಯಾದಿಗಳ ವಿಚಾರದಲ್ಲಿ ಭಾಳ ರೂಢಾಗಿ ನಡ್ಕೊಂಡ್ರು. ಕೊನೆಗೆ ನಾವು ನಮ್ಮ ಟ್ಯಾಕ್ಸಿ ಮಾಡಿಕೊಂಡು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರಬೇಕಾಯ್ತು ಅಂತೇಳಿ ಜಯಪುರಮ್ನ ಅರಳಗುಂಡಿ ಅನ್ನೋ ಪ್ರಯಾಣಿಕರು ಹೇಳಿದ್ದಾರೆ. ಮತ್ತು ನನ್ನ ಹೆಂಡತಿ ಈಗಲೂ ಸಹ ಆ ಒಂದು ನಿನ್ನೆಯ ಭೀತಿಯ ಹ್ಯಾಂಗೋವರಿಂದ ಇನ್ನೂ ಸಹ ಹೊರಗೆ ಬಂದಿಲ್ಲ. ಈಗಲೂ ಸಹ ಅದೇ ಒಂದು ಭೀತಿಯಲ್ಲಿನೇ ಇದ್ದಾಳೆ. ಆ ರೀತಿಯ ಒಂದು ವಾತಾವರಣ ನಾನು ಯಾವತ್ತೂ ನೋಡಿಲ್ಲ. ಸಾಕಷ್ಟು ಸಹ ನಾನು ಫ್ಲೈಟ್ಗಳಲ್ಲಿ ಹೋಗಿ ಬರ್ತೀನಿ. ಆದರೆ ಹೀಗೆ ಆಗೋದು ಒಂದು ಘಟನೆ, ಮತ್ತೊಂದು ಕಡೆ ಸಿಬ್ಬಂದಿ ಈ ರೀತಿ ಅನುಚಿತವಾಗಿ ವರ್ತನೆ ಮಾಡೋದು ಮತ್ತೊಂದು ಭಾಳ ಖೇದಕರ ಸಂಗತಿ ಅನ್ನೋ ಒಂದು ಮಾತನ್ನು ಹೇಳಿದರೆ. ಈ ಕುರಿತು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಪ್ರಭಾರಿ ನಿರ್ದೇಶಕರಾದಂತಹ ಜಾಧವ್ ಅವರು ಸಹ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ತಾಸುಗಳ ಕಾಲ ಇಲ್ಲಿಯೇ ಬಿರುಗಾಳಿಯ ಕಾರಣಕ್ಕಾಗಿ ಸಮಸ್ಯೆ ಆಯಿತು. ಆದರೆ 1 ತಾಸುಗಳ ಕಾಲ ಹೆಚ್ಚು ಕಾಲ ಇಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಸುತ್ತಮುತ್ತನೇ ವಿಮಾನ ಹಾರಾಟ ಮಾಡಿತು. ಆದರೆ ಬಿರುಗಾಳಿ ಅದೇ ರೀತಿ ಇದ್ದಿದ್ದರಿಂದಾಗಿ ಮತ್ತು ಇಲ್ಲಿನ ಒಂದು ಲ್ಯಾಂಡಿಂಗ್ಗೆ ಒಂದು ಒಳ್ಳೆ ವಾತಾವರಣ ಇಲ್ಲದೆ ಇದ್ದಿದ್ದರಿಂದ ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಿ ಲ್ಯಾಂಡ್ ಆಯಿತು. ನಂತರ ರಾತ್ರಿ ಮತ್ತು 11 ಗಂಟೆ ವೇಳೆಗೆ ಅದು ಫ್ಲೈಟು ಮತ್ತು ವಾಪಸ್ಸು ಹುಬ್ಬಳ್ಳಿಗೆ ಬಂತು. ಮತ್ತು ಉಳಿದಂಥ ಪ್ರಯಾಣಿಕರು, ಅಂದರೆ ಯಾರು ಸ್ವಂತ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರು ಅವರು
ಹೋದರು. ಬಟ್ ಉಳಿದಂಥ ಪ್ರಯಾಣಿಕರನ್ನ ಹುಬ್ಬಳ್ಳಿ ಕರ್ತರುವಂಥ ಕೆಲಸ ರಾತ್ರಿ 11:30 ವೇಳೆಗೆ ನಡೀತು. ಆದರೆ ಈ ಸಿಬ್ಬಂದಿ ಅನುಚಿತ ವರ್ತನೆ ಈಗ ಒಂದೇನು ಪ್ಯಾಸೆಂಜರ್ ಹೇಳಿದ್ದಾರೆ, ಪ್ರಯಾಣಿಕರು ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಏನು ಫ್ಲೈ 91 ಸಂಸ್ಥೆ ಗಮನಕ್ಕೂ ತರ್ತೀವಿ, ಅವರ ಸ್ಪಷ್ಟನೆಯೂ ಸಹ ಕೇಳ್ತೀವಿ ಮತ್ತು ಈ ಕುರಿತು ಒಂದು ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಪ್ರಭಾರಿ ನಿರ್ದೇಶಕರು ಹೇಳಿದ್ದಾರೆ. ಸರ್, ಟರ್ಬುಲೆನ್ಸ್ ಬಂತು, ಭಾಳ ಹೆವಿ ಟರ್ಬುಲೆನ್ಸ್ ಇತ್ತು. ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬೇರೆ ಯಾವ್ದಾರ ಸ್ಟೇಷನ್ಗೆ ಇಳಿಸಂತ. ಬೇರೆ ಎಲ್ಲೂ ಯಾವುದೂ ಸ್ಟೇಷನ್ಗೆ ಅವ್ರು ಇಳಿಸ್ಲಿಲ್ಲ. ವಾಪಸ್ ತೊಗೊಂಡು ಹೋಗಿ 4 ತಾಸು ಮೇಲೆ ತಿರುಗಿಸಿ ಬೆಂಗಳೂರಿಗೆ ಹೋಗಿಬಿಟ್ಟು ಅಲ್ಲಿ ಬೆಂಗಳೂರಿಗೆ ಇಳಿದ ಮೇಲೂ ಕೂಡ ಎರೋಗೆನ್ಸಿಯಿಂದ ಮಾತಾಡಿದ್ರೆ ನಮಗೆ ನೀವು ಹೆಂಗೆ ಮುಂದೆ ಹೋಗ್ತೀರಿ, ನಾವು ಹೇಳಿದ್ವಿ ಅಲ್ಲಿ ಸೌಜನ್ಯತೆಯಿಂದ ಮಾತಾಡಿಲ್ಲ ಅಂದ್ಕೊಳ್ಳೆ ನಮ್ಗೆ ಹೋಗೋಕ್ಕೆ ನಮಗೆ ಹೆದರಿಕೆ ಬರತೈತಿ ಅಂದ್ರೆ ಅವ್ರು ಸ್ಟಾಫ್ ಅಂತಾನೆ ಲಗೇಜ್ ಹೊರಗಿಟ್ಟು ನೀವು ಹೆಂಗೆ ಹೋಗ್ತೀರಿ, ನಿಮ್ಮ ಜವಾಬ್ದಾರಿ ನೀವು ಹೋಗ್ರಿ ಅಂತ ಅಂದ್ಬಿಡ್ತಾನೆ. ಇದೇನಾ ಇವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಸರ್? 15ರಿಂದ 20 ಮಂದಿ ನಾವು ಪ್ರಯಾಣಿಕರು ಇದ್ವಿ ಸರ್ ಅಷ್ಟೇ ರೀ. ಅದ್ರಾಗ ಪೂರಾ ಫ್ಲೈಟ್ ಆಲ್ಮೋಸ್ಟ್ 20 ಮಂದಿ ಇದ್ವಿ. 70 ಮಂದಿ ಇರೋದ್ರಾಗ ನಾವು 20 ಮಂದಿ ಇದ್ವಿ ಸರ್. 3 ಗಂಟೆಗೆ ಬಿಟ್ಟಿದ್ದು ಸರ್. 4 ಗಂಟೆಗೆ ಇಲ್ಲಿ ಇರಬೇಕಾಗಿತ್ತು. ಮೇ ಬಿ ನಮ್ಗೆ ಇಳಿಸಿದ್ದು 7 ಗಂಟೆ ಆಸ್ಪಾಸ್ ಇಳಿಸ್ಯಾರ, 7 ಗಂಟೆ ನಂತರ ಇಳಿಸ್ಯಾರ. ಯಾಕಂದ್ರೆ ನಾವು ಇಳಿದ ಮೇಲೆ ಎಷ್ಟೋ ತನಕ ನಮ್ಗೆ ಗುರ್ತೇ ಇಲ್ಲ ನಾವು ಲ್ಯಾಂಡ್ ಆಗಿವಿ ಅಂತ. ಅಷ್ಟು ನಾವು ಹೆದರಿಕಿದ್ವಿ ಎಲ್ಲರೂ. ಇನ್ನೂ ತನಕ ನನ್ನ ವೈಫ್ ಅದರಲ್ಲಿಂದ ಹೊರಗೆ ಬಂದಿಲ್ಲ. कल शाम का जो हैदराबाद फ्लाइट था, हैदराबाद से हुबली, वो अराउंड 4:30 लैंड होना था. बट ड्यू टू बैड वेदर जो है उसको एक्चुअली 1 आवर जो है हेल्ड अप रखा था एयर में, ताकि वेदर इंप्रूव हो जाए और लैंड हो जाए. बट 1 आवर में भी जो है वो इम्प्रूव नहीं हुआ, इसीलिए बेंगलोर उसको डाइवर्ट किया गया. और रात को फिर जो पैसेंजर आना चाह रहे थे उनको वापस लेके रात को 11 बजे वापस लैंड कर दिए यहाँ पर. मतलब बेसिकली ये टेक्निकल स्लैग नहीं था, ओनली बैड वेदर की वजह से जो है ये डाइवर्ट हुआ था. और इसमें 18 पैसेंजर थे. उसमें कुछ पैसेंजर जो है बेंगलोर में उतर गए, कुछ जो है वापस आ गए. हाँ, वो इशू हम लोग एयरलाइंस के साथ में उठाएंगे कि जो अभी एक्चुअली 2 दिन ही हुआ एयरलाइन चालू की यहाँ पे. बट जो भी हुआ है ये बेंगलोर में हुआ है. तो बट हम लोग ये कन्वे कर लेंगे एयरलाइंस को कि ऐसा नहीं होना चाहिए. क्योंकि पैसेंजर जो है टर्बुलेंस की वजह से पहले से ही थोड़ा डरे हुए थे, तो उनके साथ में प्रॉपर बिहेवियर होना चाहिए. प्रॉब्लम हो गया, वो सिब्बंदी नहीं है इधर उनका ऑफिस में. तो एक्चुअली अभी ये 2 दिन पहले ही चालू हुआ एयरलाइंस. तो जो है उनको मैं जो है उनको आपको बात करने के लिए बोल दूंगा, कोई दिक्कत नहीं. हालांकि मैंने उनको बोला था यहाँ आने के लिए, बट उन्होंने कहा कि उनका हायर मैनेजमेंट जो है प्रेस को बात करने के लिए नहीं. एक्चुअली उसके बारे में मैं बोल नहीं सकता. बट आपका जो भी ये इशू है ये हम लोग कन्वे कर लेंगे एयरलाइंस के साथ में कि जो है जो पैसेंजर जो टर्बुलेंस की वजह से डरे हुए उनके साथ प्रॉपर बिहेवियर होना चाहिए. ಅದೇನೇ ಇರಲಿ, ಏನು ಕ್ಷಣ ಒಂದು ಪೈಲಟ್ನ ಸಮಯ ಪ್ರಜ್ಞೆಯಿಂದಾಗಿ ಮತ್ತು ಒಂದು ಈ ಒಂದು ವಿಮಾನ ಕೊನೆಗೂ ಸಹ 3 ತಾಸುಗಳ ನಂತರ ಬೆಂಗಳೂರಲ್ಲಿ ಲ್ಯಾಂಡಿಂಗ್ ಆಗಿದೆ. ಸುರಕ್ಷಿತವಾಗಿ ಪ್ರಯಾಣಿಕರು ಒಂದು ತಮ್ಮ ಊರುಗಳು ಸೇರಿಕೊಂಡಿದ್ದಾರೆ. ಆದರೆ ಸಿಬ್ಬಂದಿಯ ಅನುಚಿತ ವರ್ತನೆ ಬಗ್ಗೆನೇ ಒಂದಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ವಿಮಾನಯಾನ ಸಂಸ್ಥೆಯೂ ಸಹ ಏನು ಸಂಸ್ಥೆ ಇರ್ಬೋದು ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸಹ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.